ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗಾ ನ್ಯೂಸ್. ನಾನು ವೈಷ್ಣವಿ. ಮೊದಲಿಗೆ ಹೆಡ್ಲೈನ್ಸ್. ಜಯನಗರದಲ್ಲಿ ನವೀಕರಿಸಲಾದ ಉದ್ಯಾನವನವನ್ನು ಉದ್ಘಾಟಿಸಿದ ಎಂಎಲ್ಸಿ ಬಿಜಿ ಪಾಟೀಲ್. ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಕೆಕೆಆರ್ಟಿಸಿ ನೌಕರರ ಮುಷ್ಕರ. ಭಾಗ್ಯವಂತಿ ದಾಲ್ ಮಿಲ್ನಲ್ಲಿ ಸಾಟೆಕ್ಸ್ ಘಟಕ ಉದ್ಘಾಟನೆ. ಮಹಾದೇವಿ ವೃದ್ಧಾಶ್ರಮದಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಣೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಜಯನಗರದಲ್ಲಿರುವ ಪಾಳು ಬಿದ್ದ ಉದ್ಯಾನವನವನ್ನು ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಅಡಿಯಲ್ಲಿ ನವೀಕರಿಸಲಾದ ಸಾರ್ವಜನಿಕ ಉದ್ಯಾನವನವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಅಡಿಯಲ್ಲಿ ಬರುವ ಜಯನಗರದಲ್ಲಿನ ನವೀಕರಿಸಿದ ಸಾರ್ವಜನಿಕ ಉದ್ಯಾನವನವನ್ನು ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸಿ ಬಳಿಕ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅವನತಿ ಅಂಚಿನಲ್ಲಿರುವ ಸಾರ್ವಜನಿಕ ಉದ್ಯಾನವನವನ್ನು ಸರ್ಕಾರ ಅಭಿವೃದ್ಧಿಪಡಿಸಬೇಕು. ತಮಗೆ ಬಂದಿರುವ ಅನುದಾನದಲ್ಲಿ ಸಾಧ್ಯವಾದಷ್ಟು ರಚನಾತ್ಮಕ ಕೆಲಸವನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ನಾವು ಸುಮ್ಮನೆ ಮತ್ತು ಕೇಳ್ಯಾರ ಮನೋ ಒಂದು 3 ಲಕ್ಷ ರೂಪಾಯಿ ಕೊಟ್ಟೆವು. ಇನ್ನೂ ಬೇಕಾದ್ರೆ ಇನ್ನೂ ಒಂದು 3 ಲಕ್ಷ ರೂಪಾಯಿ ಕೊಡ್ತೀವಿ. ಬೋರಲ್ ನೀರ್ ಅವರಿ ಖರಾಬ್ ಆಗಿದೆ. ಫಸ್ಟ್ ಇತ್ತು ಸರ್, ಅದನ್ನ ಡೀಪ್ ಮೋಟರ್ ಕುಂದಿಸಿ ಆ ಮೋಟರ್ಗೆ ಏಟು ಖರ್ಚ ಬರ್ತಾವ ನಾವು ಕೊಡ್ತೀವಿ. ಯಾಕಂದ್ರೆ ನೀರ್ ಬೇಕು, ನೀರಿಲ್ಲ ಅಂದ್ರೆ ಏನು ಮಾಡ್ಲಕ್ಕಾಗಲ್ಲ. ಯಾಕಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಸಾಕಿದ್ದು ನಾನು ಜಿಡಿಎ ಒಳಗೆ ಮೆಂಬರ್ ಇದ್ದೇನೆ. ನಿಮ್ಗೆ ಅಲ್ಲೂ ನಾವು ಹೇಳ್ಬೇಕಂತಂದ್ರೆ ಒಂದು ಲೆಟರ್ ತಂದು ಕೊಟ್ರೆ ಅಲ್ಲಿ ಬಟ್ ಈ ಸರ್ಕಾರ ಬಂದ್ಮೇಲೆ ಮೀಟಿಂಗೇ ಮಾಡಲ್ಲ. ಅವ್ರಿಗೇನು ಹೇಳೋದೇ ಇಲ್ಲೆಲ್ಲ ಇದೊಂದು ಸಣ್ಣ ಕಾರ್ಯಕ್ರಮ. ಏನು ದೊಡ್ಡ ನಾವು 3 ಲಕ್ಷ ಕೊಟ್ಟರೆ 3 ಲಕ್ಷ ಖರ್ಚು ಮಾಡೋದಂಗೆ ಆಗ್ಬಿಟ್ಟಿದೆ. ಇಲ್ಲ ಇಷ್ಟೇನು ಜೋರ ಹೋಗ್ತಿದ್ವಿ. ನಾನು ಬಹಳ ಕಡೆ ಉದ್ಘಾಟನೆ ಹೋಗ್ತೀನಿ. ಜಸ್ಟ್ ಅಲ್ಲೇ ಬಾಜುವ್ರ ಮನೆ ಟೀ ಕುಡಿತೇವೆ, ಒಂದು ಹಾರ ಹಾಕಿ ಹೋಗ್ತೇವೆ, ಕೊಂಡು ಬಿಡ್ತೇವೆ. ಇದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಬಂಡಾಪುರರು, ತಾವು ಎಲ್ಲ ಆತ್ಮೀಯರ್ಕಂತ. ನಿಮ್ಮ ಇದು ದಕ್ಷಿಣದ ಬರಲಿ, ಉತ್ತರದ ಬರಲಿ, ಯಾವುದೇ ಬಂದರೂ ಇದು ನಮ್ಮ ವ್ಯಾಪ್ತಿಯೊಳಗೆ ಬರ್ತದೆ. ನಾ ಯಾವಾಗಲೂ ಏನೇ ಇದು ಒಂದೇ ಕೆಲಸ ಐತೆ, ಮತ್ತೆ ಏನು ಕೆಲಸ ಐತೆ ನೀವು ಬಂದು ನಮಗೆ ಕೇಳಿದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ. ಮತ್ತು ಕಮಿಷನರ್ಗೂ ಮಾತಾಡ್ತೀವಿ ಬೇಕಾದ್ರೆ. ಯಾಕಂದ್ರೆ ನಾವು ಕಮಿಷನರ್ ಯಾವುದು ಕೆಲಸ ಹೇಳೋದ್ರವ್ರು ಮಾಡೇಬೇಕು. ಆ ಥರ ನಮಗೂ ಸ್ವಲ್ಪ ಜಿದ್ದಿರ್ತೀವಿ. ಅದಕ್ಕೆ ನೀವು ಇದು ಭಾಳ ಚೆನ್ನಾಗ್ಯಾದ. ಮಕ್ಕಳಿಗೆಲ್ಲ ಆಡ್ಲಾಕ್ ಬಿಡಬೇಕು. ಮತ್ತೆಲ್ಲ ಸಾಮಾನ್ಯಗಳು ಹಾಕ್ಸ್ಬಿಡ್ತೀನಿ. ನಂತರ ಮಾತನಾಡಿದ ಮಹಾನಗರ ಪಾಲಿಕೆ ಸದಸ್ಯ ವೀರಣ್ಣ ಹೊನ್ನಳ್ಳಿ ಅವರು, ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಉತ್ತಮ ಕಾರ್ಯ ಮಾಡುತ್ತಿದ್ದು ಆರೋಗ್ಯ ತಪಾಸಣೆ ಶಿಬಿರ ಸೇರಿದಂತೆ ಅನೇಕ ಜನಪರ ಸೇವೆ ಮಾಡುತ್ತಾ ಬರುತ್ತಿದ್ದು ಇದೀಗ ಉದ್ಯಾನವನ ನವೀಕರಿಸುವ ಮೂಲಕ ಮತ್ತೊಂದು ಹೆಜ್ಜೆ ಮುಂದೆ ಸಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬರೀ ಹಂದಿ ನಾಯಿಗಳು ಓಡಾಡ್ತ ಒಂದು ಅದೊಂದು ಪೇಪರ್ದಾಗ ಬಂದ್ಮೇಲೆ ನಾವು ಕೂಡ ಒಂದು 2-3 ಸರಿ ಅದು ಕ್ಲೀನ್ ಮಾಡಿಸಿ ಇದು ಮಾಡಿದ್ವಿ. ಅದಕ್ಕೆ ಯಾಕಂದ್ರೆ ಮಹಾನಗರ ಪಾಲಿಕೆಯಲ್ಲಿ ದುಡ್ಡು ಇಲ್ಲ. ಯಾಕಂದ್ರೆ ಮಹಾನಗರ ಪಾಲಿಕೆ ಲೇಬರ್ಸ್ಗಳಿಗೆ ಕೊಡ್ಬೇಕಾದ್ರೆ
ತಿಂಗಳದಾಗ 1-2 ಸಲ ಸ್ಟ್ರೈಕಿಂಗ್ ಕೊಡೋದ್ರಿ. ಯಾಕಂದ್ರೆ ನಮ್ಮ ಭಾಗದಾಗ ಆಲ್ಮೋಸ್ಟ್ ಆಲ್ 3 ಜೂನಲ್ ವಲಯ ಇದ್ದು ಕೂಡ ನಮ್ಮ ಭಾಗದಲ್ಲೇ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆದರೂ ಕೂಡ ಜೂನಲ್ 2 ಜೂನಲ್ 3 ಅಂತ ಇದ್ದವರು ಒಟ್ಟ ಟ್ಯಾಕ್ಸ್ ಕಟ್ಟಲಾಗ್ಯಾರ. ಅಲ್ಲಿ ಅಭಿವೃದ್ಧಿ ಆಗ್ತದ, ನಾವು ಟ್ಯಾಕ್ಸ್ ಕಟ್ಟರು ನಮ್ಮಲ್ಲಿ ಅಭಿವೃದ್ಧಿ ಆಗಲ್ಲ. ನಾನು ಕೂಡ ಅದರಿಂದ ವಾಲಿ ಸರ್ ಕೂಡ ನಾವು ಮೀಟಿಂಗ್ ಮಾಡಿ ಟ್ಯಾಕ್ಸೇ ಕಟ್ಟಬೇಡ ಸರ್, ನಾವು ಆಟೋದಾಗ ಒಂದ್ಸರಿ ಇದು ಮಾಡಮ್ಮಿ, ನಮ್ಮಲ್ಲಿ ಅಭಿವೃದ್ಧಿ ಆಗದಾಗ ನಾವು ಟ್ಯಾಕ್ಸ್ ಕಟ್ಟಬೇಡ ಅಂತ ಹೇಳಿದೆ ನಾನು ಒಂದ್ಸರಿ. ಆದ ಕಾರಣ ಇಲ್ಲಿ ನಾನು ಕೂಡ ಇಲ್ಲಿ ಒಂದು ಹೈಮಾಸ್ ಹಾಕೋ ಸಂದರ್ಭದಲ್ಲಿ ನಾನು ಕೂಡ ಲೆಟರ್ ಕೊಟ್ಟಿದ್ದೀನಿ. ಒಂದು ಹೈಮಾಸ್ ಹಾಕಿಸಿದಾಗ ನಾನು ಕೂಡ ಅಭಿವೃದ್ಧಿ ಮಾಡ್ತೀನಿ. ಈಗಾಗಲೇ ನಮ್ಮ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಅವರು 2 ಕೋಟಿ ರೋಡ್ ಮಾಡಿದರು. 50 ಲಕ್ಷ ರೂಪಾಯಿ ಇಲ್ಲೇ ಜಯನಗರ ಮಾಡಿದ್ದೆವು. 2 6 ಫಿಲ್ಟರ್ ನೀರು ಕುಡಿಯುವ ನೀರನ್ನು ಕೂಡ ಇಲ್ಲೇ ಅಳವಡಿಸಿದ್ದೆವು. 3 ದಿನಗಳಲ್ಲಿ ಕೂಡ ನಾವು ಈಗ ನಮ್ಮ ಸಾಹೇಬ್ ಒಬ್ಬರೇ ಈಗ ನಮ್ಮ ಭಾಗದಾಗ ನೋಡ್ತೀವಿ, ನಾವು ಕೂಡ ಕೆಲಸ ಮಾಡ್ತೀವಿ. ಸಮಾರಂಭವನ್ನು ಉದ್ದೇಶಿಸಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ನಿಂಗರಾಜ್ ಸಿರ್ಗಾಪುರ್ ಮಾತನಾಡಿದರು. ಜಯನಗರ ಬಡಾವಣೆಯ ಜನತೆಯ ಸರ್ಕಾರದಿಂದ ಬಡಾವಣೆಗೆ ಅಭಿವೃದ್ಧಿ ಅದ್ದೂರಿಯಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಬಹಳ ಸಂತೋಷದ ವಿಷಯ. ಯಾಕಂತಂದ್ರೆ ಸುಮಾರು ನಾವಿಲ್ಲಿ ಬಂದು 30 ವರ್ಷದ ನಂತರದಲ್ಲಿ ಈ ಒಂದು ಬಡಾವಣೆಯ ಮುಖ್ಯ ಕೇಂದ್ರವಿದ್ದಂತಹ ಈ ಒಂದು ಉದ್ಯಾನವನದ ಕಾಮಗಾರಿಗೆ ಚಾಲನೆ ಕೊಟ್ಟು ಮತ್ತು ಈ ಒಂದು ನವೀಕರಣದ ಕಾಮಗಾರಿ ನಡೆದ ಇದು ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ತೀನಿ. ನಮ್ಮ ಅನೇಕ ಬಡಾವಣೆಗಳನ್ನು ನೋಡ್ತೀವಿ. ಸರ್ಕಾರ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಬೇಕು, ಉದ್ಯಾನವನ ಮಕ್ಕಳಿಗೆ ಮತ್ತು ಹಿರಿಯರಿಗೆ ವಾಕಿಂಗ್ ಮಾಡ್ಲಿಕ್ಕೆ ಅವರಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ಅನೇಕ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವಂತ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಬಿಜಿ ಪಾಟೀಲ್ ಸರ್ ಅವರು ಏನು ಈ ಒಂದು ಕಾಮಗಾರಿಗೆ ತಮ್ಮ ವಿಧಾನ ಪರಿಷತ್ತಿನ ಅನುದಾನದಲ್ಲಿ 3,50,000 ನಮಗೆ ಬಿಡುಗಡೆ ಮಾಡಿ ಈ ಒಂದು ನಮ್ಮ ಉದ್ಯಾನವನದ ಕಾಮಗಾರಿಗೆ ಅವರು ಹಣ ಕೊಟ್ಟಿದ್ದಾರೆ. ನಾವು ಬಹಳ ಅತ್ಯಂತ ವಿನಯಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತೀನಿ ಸರ್ ಅವರಿಗೆ. ಯಾಕಂದ್ರೆ ಯಾವುದೇ ಮನುಷ್ಯನಿಗೆ ಇಚ್ಛಾಶಕ್ತಿ ಬೇಕು. ಸರ್ ಅವರಿಗೆ ಮೊದಲುಕೊಂಡು ಸುಮಾರು 20 ವರ್ಷ ಹಿಡ್ಕೊಂಡು ಸರ್ ಸತ್ಯ ನಮ್ದು ಒಡನಾಟಲ್ಲ. ಯಾಕಂದ್ರೆ ನಾವು ಕನ್ನಡ ಪಾರ್ಟಿ ಒಳಗಿದ್ದಾಗ ಅವರು ಉದ್ಯಮಿ ಆದರೂ ಕೂಡ ಸಮಾಜ ಸೇವೆಯಲ್ಲಿ ಎತ್ತಿದಂತ ಕೈ ಆಗಿರೋದ್ರಿಂದ ಯಾವುದೇ ಕಾರ್ಯ ಇದ್ರೂ ಕೂಡ ಅವರು ಎಲ್ಲ ಸಹಾಯ ಹಸ್ತವನ್ನು ನೀಡ್ತಾ ಬಂದಿದ್ದಾರೆ. ಅದಕ್ಕೆ ಸರ್ ಅಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಇನ್ನೂ ಕೂಡ ನಮಗ ಹಣ ಬೇಕಾಗ್ತದೆ. ಇನ್ನು ಈ ಒಂದು ನಮ್ಮ ಉದ್ಯಾನವನವನ್ನು ಅಭಿವೃದ್ಧಿ ಪಡಿಸಬೇಕು. ಇನ್ನೂ ವಾಕಿಂಗ್ ಟ್ರ್ಯಾಕ್ ಕೂಡ ಏನೋ ಕಾಮಗಾರಿ ಅದಾಗ ಇದು ಇಂಥ ಒಂದು ಸಂದರ್ಭದಾಗ ದಯವಿಟ್ಟು ಅವರು ಇನ್ನಷ್ಟು ಹಣ ಬಿಡುಗಡೆ ಮಾಡಬೇಕು. ಇದಕ್ಕೆ ಶ್ರಮಿಸಿದಂತ ನಮ್ಮ ಟ್ರಸ್ಟ್ ಹಿರಿಯ ಸದಸ್ಯರಾದಂತ ಬಂಡಪ್ಪ ಸರ್ ಅವರಿಗೆ ಕೂಡ ನಾನು ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರ ಪ್ರಯತ್ನದಿಂದ ಇವತ್ತು ಈ ಒಂದು ಉದ್ಯಾನ ಅಭಿವೃದ್ಧಿ ಕಾರ್ಯ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ. ಅದಕ್ಕೆ ನಮ್ಮ ಈ ಬಡಾವಣೆ ಅಂತಂದ್ರೆ ಜಯನಗರ ಬಡಾವಣೆ ಅಂತಂದ್ರೆ ಬೆಂಗಳೂರು ಜಯನಗರ ಬಡಾವಣೆಗೆ ಹೋಲಿಸ್ಕೊತಾರೆ ಬಹಳ ಮಂದಿ. ಅದಕ್ಕೆ ನಾವು ಪ್ರತಿ ಸಲ ಹೇಳ್ತೀನಿ, ಪ್ರತಿ ಸಲ ನಮ್ಮ MLA ಸಾಹೇಬ್ರಿಗೆ ಹೇಳ್ತೀವಿ, ಪ್ರತಿ ಸಲ ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ನಮ್ಮ ಕಾರ್ಪೊರೇಟರ್ ಸರ್ ಕೂಡ ಬಂದಾರ. ಅವನ್ನ ಇದೇ ವಿನಂತಿ ಮಾಡ್ಕೊತೀನಿ, ನಮ್ಮ ಬಡಾವಣೆ ಜಯನಗರ ಬಡಾವಣೆ ಬೆಂಗಳೂರು ಜಯನಗರಕ್ಕಿಂತ ಬಹಳ ಸುಸಜ್ಜಿತವಾಗಿ ಬೆಳಿಬೇಕು ಮತ್ತು ಅಷ್ಟೇ ಹೆಸರುವಾಸಿ ಆಗ್ಬೇಕಂತ ಹೇಳಿ ನಮ್ಮ ಪ್ರಯತ್ನ ಅದ. ಅದಕ್ಕೆ ಮುಂಬರುವ ದಿನದಲ್ಲಿ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಯೋಜನೆಗಳನ್ನು ಹಮ್ಮಿಕೊಳ್ತೀವಿ. ನಮ್ಮ ವಾಲಿ ಸರ್ ಅವರಲ್ಲಿ ಮತ್ತು ನಮ್ಮ ಭೂಶೆಟ್ಟಿ ಸರ್ ಅವರಲ್ಲಿ ನಮಗ ಪದೇ ಪದೇ ನಮಗ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರ ಆಶೀರ್ವಾದ ಇರಬೇಕು. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ಅವ್ರಿಗೂ ಕೂಡ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ವಿಧಾನ ಪರಿಷತ್ ಸದಸ್ಯರಾದ ಬಿಜೆ ಪಾಟೀಲ್ ಸರ್ ಅವರು ಬಂದಿದ್ದಕ್ಕಾಗಿ ನಮ್ಮ ಜಯನಗರ ಶಿವಮಂದಿರದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಬಡಾವಣೆ ವತಿಯಿಂದ ಎಲ್ಲರ ವತಿಯವರಿಗೆ ನಾವು ಮತ್ತೊಮ್ಮೆ ಅನಂತ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಅವರು ಈಗ ಉದ್ಘಾಟನಾ ಕಾರ್ಯಕ್ರಮವನ್ನು ಸಸಿಗೆ ನೀಡುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಬೇಕು. ಜಿಲ್ಲಾ ಪಂಚಾಯತ್ ಕಲಬುರಗಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವಿಜಯಕುಮಾರ್ ರಾಠೋಡ್, ಕೆಎಸ್ ವಾಲಿ, ಡಾಕ್ಟರ್ ಬಿಎಸ್ ಗುಳ್ಶೆಟ್ಟಿ, ವೀರೇಶ್ ದಂಡೋತಿ ವೇದಿಕೆ ಮೇಲೆ ಇದ್ದರು. ಬಂಡಪ್ಪ ಕೇಸೂರ್ ಸ್ವಾಗತಿಸಿದರು. ಅನುರಾಧ ಕುಮಾರಸ್ವಾಮಿ ನಿರೂಪಿಸಿದರು. ಶಿವಕುಮಾರ್ ಪಾಟೀಲ್, ಭೀಮಾಶಂಕರ್ ಶೆಟ್ಟಿ, ಮನೋಹರ್ ಬಡ್ಶೆಟ್ಟಿ, ಜಗನ್ನಾಥ್ ಪಾಟೀಲ್, ಹನುಮಂತರಾವ್ ಪಾಟೀಲ್, ಎಎಸ್ ಬೋಕ್ಷೆಟ್ಟಿ ಸೇರಿದಂತೆ
ಟ್ರಸ್ಟ್ ಪದಾಧಿಕಾರಿಗಳು, ಸದಸ್ಯರು, ಜಯನಗರ ಅಭಿವೃದ್ಧಿ ಸಂಘದ ಡಾಕ್ಟರ್ಸ್ ಕಾಲನಿ ಸದಸ್ಯರು ಹಾಗೂ ಜಯನಗರ ಬಡಾವಣೆಯ ಸಾರ್ವಜನಿಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು 2024ರಲ್ಲಿ ಸಾರಿಗೆ ನಿಗಮಗಳ ಸಮಸ್ತ ನೌಕರರ ಪರವಾಗಿ ಬೇಡಿಕೆಗಳ ಪಟ್ಟಿಯನ್ನು ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು. ತದನಂತರ ಹಲವಾರು ಬಾರಿ ಆಡಳಿತ ವರ್ಗ ಮತ್ತು ಸಾರಿಗೆ ಸಚಿವರಿಗೆ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯ ಮಾಡಿದೆ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಈಗಾಗಲೇ ಹಲವಾರು ಪತ್ರಗಳು ಬರೆಯಲಾಗಿದೆ. ಆದರೂ ಈವರೆಗೆ ಸರ್ಕಾರದಿಂದಾಗಲಿ ಅಥವಾ ಸಾರಿಗೆ ನಿಗಮಗಳ ಆಡಳಿತ ವರ್ಗದಿಂದಾಗಲಿ ಯಾವುದೇ ಸ್ಪಂದನೆ ಇಲ್ಲದಿರುವುದು ಕಾರ್ಮಿಕರಿಗೆ ಅತೀವ ನಿರಾಶ ತಂದಿದೆ. ಹಾಗಾಗಿ ಇದೀಗ ಶಾಂತಿಯು ನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದೆ ಎಂದು ತಿಳಿಸಿದರು. ಸಂಘಟನೆಗಳು ಸೇರಿ ನಾವು ಜಂಟಿ ಕ್ರಿಯಾ ಸಮಿತಿ ಅಂತ ತಿಳ್ಕೊಂಡು ರಚನೆ ಮಾಡಿಕೊಂಡಿದ್ದೀವಿ. ಕಳೆದ 2012ರಿಂದ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಬೇಡಿಕೆಗಳ ಸಲುವಾಗಿ ಮತ್ತು ಸಮಸ್ಯೆಗಳ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ. ಈಗ 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಅದು ಪ್ರತಿ 4 ವರ್ಷಕ್ಕೊಂದು ಸಲ ವೇತನ ಪರಿಷ್ಕರಣೆ ಆಗಬೇಕು. ಅದು ನಮ್ಮ ಕೈಗಾರಿಕಾ ಒಪ್ಪಂದದ ಪ್ರಕಾರ. ಹಾಗೆ ಕಳೆದ ಹಿಂದಿನ ವೇತನ ಪರಿಷ್ಕರಣೆ ಅಂದರೆ 1/1/20ರಿಂದ 4 ವರ್ಷ ಅವಧಿಯ ಒಂದು ಸಂದರ್ಭದಲ್ಲಿ ವೇತನ ಹಿಂದಿನ ಸರ್ಕಾರ 15% ವೇತನ ಹೆಚ್ಚಿಗೆ ಮಾಡಿತ್ತು. ಅದರ 38 ತಿಂಗಳು ಅರಿಯರ್ಸು ಬಾಕಿ ಉಳಿಸಿದೆ. ಆ ಒಂದು 38 ತಿಂಗಳು ಅರಿಯರ್ಸ್ ಕೂಡ ಈ ಒಂದು ಸರ್ಕಾರ ನಮ್ಗೆ ಕೊಡಬೇಕಾಗಿದೆ. ಹಾಗೆ 1/1/24ರಿಂದ ವೇತನ ಪರಿಷ್ಕರಣೆ ಈ ಒಂದು ಜಂಟಿ ಸಮಿತಿ ಜೊತೆ ಮಾತಾಡಿ ಬಗೆಹರಿಸಬೇಕಾಗಿದೆ. ಇನ್ನೂ ಹಲವಾರು ಸರ್ವಿಸ್ ಕಂಡೀಷನ್ಗೆ ಸಂಬಂಧಪಟ್ಟಂಥ ಬೇಡಿಕೆಗಳು ಇದರಲ್ಲಿದೆ. ಇನ್ನು ಇವತ್ತು ರಾಜ್ಯ ಸರ್ಕಾರದ ಒಂದು ಶಕ್ತಿ ಯೋಜನೆ ನಾವು ಅತ್ಯಂತ ಸಾರಿಗೆ ನೌಕರರು ಬಹಳ ಕಷ್ಟಪಟ್ಟು ಅದನ್ನು ಅನುಷ್ಠಾನಗೊಳಿಸಿದ್ದೀವಿ. ಯಾವುದೇ ರೀತಿಯ ಕಂಪ್ಲೇಂಟ್ ಬರುವಂಥ ರೀತಿಯಲ್ಲಿ ಅದನ್ನು ಜಾರಿ ತಂದಿದ್ದೀವಿ. ಇನ್ನೊಂದು ಕಡೆ ಸರ್ಕಾರಕ್ಕೆ ನಾವು ಜನವರಿ ತಿಂಗಳಲ್ಲೇ ಈ ವರ್ಷ ಜನವರಿ ತಿಂಗಳಲ್ಲೇ ಬೇಡಿಕೆಗಳ ಪ್ರಣಾಳಿಕೆ ಕೊಟ್ಟಿದ್ದೀವಿ. ಅವರು 1 ಸುತ್ತು 2 ಸುತ್ತು ಮಾತುಕತೆ ಕರೆದಿದ್ದಾರೆ, ಆದರೆ ಯಾವುದೂ ಅಂತಿಮ ಆಗಿಲ್ಲ. ಇನ್ನೊಂದು ಕಡೆ ಕಳೆದ ತಿಂಗಳು 9ನೇ ತಾರೀಕಿಗೆ ವಿಧಾನಸೌಧದಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದರು. ಆ ಸಭೆಯಲ್ಲಿ 15 ದಿವಸ ಟೈಮ್ ಕೊಡಿ, ನಾನು CM ಜೊತೆ ಮಾತಾಡಿ ಬಂದು ನಿಮ್ಮ ಬೇಡಿಕೆಗಳ ಬಗ್ಗೆ ನಾನು ಚರ್ಚೆ ಮಾಡಿ ಬಗೆಹರಿಸ್ತೀನಿ ಅಂತ ಹೇಳಿದರು. ಆದರೆ 15 ದಿವಸ ಹೋಗಿ 1.5 ತಿಂಗಳಾದರೂ ಕೂಡ ಅವರು ಮಾತುಕತೆ ಕರೆದಿಲ್ಲ. ಹೀಗಾಗಿ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಮೊನ್ನೆ 9ನೇ ತಾರೀಕಿಗೆ ಡಿಸೆಂಬರ್ 9ನೇ ತಾರೀಕಿಗೆ ಬೆಳಗಾಂ ಚಲೋ ಹೋಗಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ. 31 ಡಿಸೆಂಬರ್ನಿಂದ ಇಂಡೆಫಿನಿಟ್ ಸ್ಟ್ರೈಕ್ ಕರೆ ಕೊಟ್ಟಿದ್ದೀವಿ. ಅಂದರೆ ಈ ಒಂದು ಇಂಡೆಫಿನಿಟ್ ಸ್ಟ್ರೈಕ್ ಕೊಟ್ಟಿದ್ದು ಏಕಾಏಕಿ ನಾವು ಕೊಡಲಿಲ್ಲ. ಕಳೆದ 1.5 ವರ್ಷದಿಂದ ನಿರಂತರವಾಗಿ ಸರ್ಕಾರ ಮೇಲೆ ಒತ್ತಡ ತಂದಿದ್ದೀವಿ ಮತ್ತು ಸಮಾವೇಶಗಳನ್ನು ಮಾಡಿದ್ದೀವಿ. ಗುಲ್ಬರ್ಗಾದಲ್ಲಿ, ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿ ಜನರಿಗೆ ಕೂಡ ತಿಳಿಸಿದ್ದೀವಿ ಮತ್ತು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಮನವಿ ಪತ್ರ ಕೊಟ್ಟಿದ್ದೀವಿ, ಹಲವಾರು ಪತ್ರ ಬರೆದಿದ್ದೀವಿ. ಆದರೂ ಕೂಡ ಅವರು ನಮ್ಮ ಕರೆದು ಮಾತಾಡಿ ಅದನ್ನು ಬಗೆಹರಿಸಿಲ್ಲ. ಅನಿವಾರ್ಯವಾಗಿ ಇವತ್ತು ನಾವು ಮುಷ್ಕರದ ನೋಟಿಸ್ ಕೊಟ್ಟಿದ್ದೀವಿ. 31ರಿಂದ ಇಂಡೆಫಿನಿಟ್ ಮುಷ್ಕರ ಕರೆ ಕೊಟ್ಟಿದ್ದೀವಿ. ಆ ಒಂದು ಮುಷ್ಕರ ಸಂಪೂರ್ಣವಾಗಿ 4 ನಿಗಮಗಳಲ್ಲಿ ಜಾರಿ ಆಗ್ತದೆ. ಆ ಕಾರಣಕ್ಕಾಗಿ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ನಮಗೆ ಶಕ್ತಿ ಯೋಜನೆ ಹಣ ಕೊಡಬೇಕಾಗಿ ಪೂರ್ಣ ಹಣ ಕೊಡಬೇಕು. ಸುಮಾರು ನಮಗೆ ಅವರು 2,000 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ ಈ ವರ್ಷದ್ದು. ಮತ್ತು ಹಿಂದಿನ ಪೀಳಿದು ಅಂದರೆ BJP ಸರ್ಕಾರ ಇದ್ದಂಥ ಪೀಳಿದು ಸುಮಾರು 4,000-5,000 ರೂಪಾಯಿ ಸಬ್ಸಿಡಿ ಅಮೌಂಟ್, ಪಾಸಿನ ಸಬ್ಸಿಡಿ ಅಮೌಂಟ್ ಕೊಡಬೇಕಾಗಿದೆ. ಮತ್ತು PFಗೆ ಸುಮಾರು 3,000 ಕೋಟಿ ರೂಪಾಯಿ ಅಮೌಂಟ್ ಕೊಡಬೇಕಾಗಿದೆ. ಹೀಗೆ ನಮಗೆ ಸುಮಾರು 6ರಿಂದ 7,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಗೆ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಸಾರಿಗೆ ಸಂಸ್ಥೆ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಮೀನಮೇಷ ಎಣಿಸ್ತಾ ಇದೆ. ಇನ್ನೊಂದು ಕಡೆ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ KSRTC MD ಅವರು ಹೇಳ್ತಾರೆ ಮೀಟಿಂಗಲ್ಲಿ, ಏನಂದರೆ ಟಿಕೆಟ್ ದರ ಹೆಚ್ಚಿಗೆ ಮಾಡದ ಹೊರತು ನಾವು ವೇತನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು 31 ಒಳಗಾಗಿ ಕರೆದು ಜಂಟಿ ಸಮಿತಿಯನ್ನು ಕರೆದು ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥಪಡಿಸ್ಬೇಕಂತ ತಿಳ್ಕೊಂಡು ಈ ತಮ್ಮ ಮೂಲಕ ಈ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ. ಆದಾಗ್ಯೂ ಕೂಡ ಅವರು ಕರೆದು ಮಾತಾಡಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು 31ನೇ ತಾರೀಕಿಗೆ ಮುಷ್ಕರ
ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ 4 ಕಾರ್ಪೊರೇಷನ್ದಲ್ಲಿ ಬಸ್ ನಿಲ್ತಾವೆ ಅಂತ ತಿಳ್ಕೊಂಡು ಸ್ವಲ್ಪ ಹೇಳಿಕೆ ಇಚ್ಛಪಡ್ತೇನೆ. ಪ್ರತಿಭಟನೆ ಇಲ್ಲ, ಬಸ್ ಬಂದಾಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಪೂರ್ಣ ನಮ್ಮ ಬೇಡಿಕೆ ಈಡೇರುವವರೆಗೂ ಬಸ್ ಸಂಪೂರ್ಣವಾಗಿ ಬಂದಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಮಿತಿಯ ಕಾರ್ಯದರ್ಶಿ ಸಿದ್ದಪ್ಪ ಪಾಲಿಕಿ, ರಾಮಚಂದ್ರ ಹಯ್ಯಾಳ್ಕರ್, ಕಲ್ಯಾಣ್ ರಾವ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಚಿಕ್ಕ ವಿರಾಮ. ಭಾಗ್ಯವಂತಿ ದಾಲ್ ಮಿಲ್ನಲ್ಲಿ ಸಾಟೆಕ್ಸ್ ಘಟಕ ಉದ್ಘಾಟನೆ. ಮಹಾದೇವಿ ವೃದ್ಧಾಶ್ರಮದಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕಪ್ಪನೂರು ಇಂಡಸ್ಟ್ರೀಸ್ನಲ್ಲಿರುವ ಭಾಗ್ಯವಂತಿ ದಾಲ್ ಇಂಡಸ್ಟ್ರೀಸ್ನ ಸ್ಟಾರ್ಟೆಕ್ಸ್ ಘಟಕ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಪ್ಪನೂರು ಇಂಡಸ್ಟ್ರೀಸ್ನಲ್ಲಿರುವ ಶ್ರೀಮತಿ ಭಾಗ್ಯಶ್ರೀ, ಶ್ರೀ ಶರಣಪ್ಪ ಗೌಡಪ್ಪ, ರೇವಣಸಿದ್ದಪ್ಪ ವಾಡಿ ಸಾಹುಕಾರ್ ಅವರ ಮಾಲೀಕತ್ವದ ಭಾಗ್ಯವಂತಿ ದಾಲ್ ಇಂಡಸ್ಟ್ರೀಸ್ನ ನೂತನ ಸ್ಟಾರ್ಟೆಕ್ಸ್ ಘಟಕವನ್ನು ಎಂಎಲ್ಸಿ ಸುನಿಲ್ ಗೌಡ್, ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಅತಿಥಿ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಎಂಎಲ್ಸಿ ಸುನಿಲ್ ಗೌಡ್ ಅವರು, ಶರಣಪ್ಪ ಗೌಡಪ್ಪ ಅವರ ಮಾಲೀಕತ್ವದಲ್ಲಿ ಭಾಗ್ಯವಂತಿ ದಾಲ್ ಇಂಡಸ್ಟ್ರೀಸ್ ದಾಲ್ ಮಿಲ್ ಕಂಪನಿಯು ಯಶಸ್ವಿಯಾಗಿ ಮುನ್ನುಗ್ಗುತ್ತಿದ್ದು, ದಾಲ್ ಮಿಲ್ ಇಂಡಸ್ಟ್ರಿಯ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಶರಣಪ್ಪ ಗೌಡಪ್ಪ ಅವರ ಮಾಲೀಕತ್ವದಲ್ಲಿ ಭಾಗ್ಯವಂತಿ ದಾಲ್ ಮಿಲ್ ಉತ್ತಮ ಸೇವೆ ನೀಡುತ್ತಿದ್ದು, ರೈತ ಸ್ನೇಹಿಯಾಗಿದೆ, ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರ ದಾಲ್ ಮಿಲ್ ಮಾಲೀಕರಾದ ಶರಣಪ್ಪ ಗೌಡಪ್ಪ ಅವರಿಗೆ ಶುಭಾಶಯ ತಿಳಿಸಿದರು. 70% ಈ ತೊಗರಿ ಬೆಳೆ ನಮ್ಮೆಲ್ಲರಿದ್ರೆ ಅದು ಗುಲ್ಬರ್ಗ. ಇವತ್ತು ಏನು ನಮ್ಮ ಬಿಜಾಪುರ ದ್ರಾಕ್ಷಿ, ದಾಳಿಂಬೆ, ಜೋಳ ಹೆಂಗೆ ಬೆಳಿತೀವಿ ಆ ರೀತಿ ಗುಲ್ಬರ್ಗದಲ್ಲಿ ಇವತ್ತಿನ ದಿವಸ ತಾವೆಲ್ಲ ಬಹಳಷ್ಟು ತೊಗರಿ ಬೆಳೀತಾ ಇದ್ದೀವಿ. ಆ ಒಂದು ತೊಗರೆಯಿಂದ ಇವತ್ತೇನು ಮೋಡಿ ಸಹಕಾರಿ ಘಟಕ ಪ್ರಾರಂಭ ಮಾಡಿದ್ದಾರೆ, ಈ ಒಂದು ಘಟಕದಿಂದ ಸಾಟೆಕ್ಸ್ ಘಟಕದ ಇಂಥ ಒಂದು ಘಟಕದಿಂದ ಬಹಳಷ್ಟು ಜನರಿಗೆ, ರೈತರಿಗೆ ಹಾಗೂ ಇಲ್ಲಿದ್ದಂಥ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಇವತ್ತು ಮಾಡಿದ್ ನೋಡಿದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನಾನು ಗುಲ್ಬರ್ಗಾಗೆ ಬರ್ತೀನಿ, ಒಂದು 15-20 ವರ್ಷದಿಂದ ಗುಲ್ಬರ್ಗ ನೋಡಿದ್ರೆ ಇವತ್ತಿನ ಗುಲ್ಬರ್ಗ ಬಹಳ ಅಜಗಿದಂತರ, ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್. ಇಲ್ಲಿ ನಮ್ಮ ಎಲ್ಲ ಖರ್ಗೆ ಸಾಹೇಬರು, ಧರ್ಮ್ ಸಿಂಗ್ ಸಾಹೇಬರು, ಅನೇಕ ನಮ್ಮ ರಾಜಕೀಯ ಮುಖಂಡರು ಗುಲ್ಬರ್ಗ ನಾವು ಮೊದಲು ನೋಡಿದ್ರೆ ಬಿಜಾಪುರ ನಮ್ದ ಊರು ಚಲೋಪ್ಪ ಅಂತಿದ್ವಿ. ಆದ್ರೆ ಇವತ್ತು ನೋಡಿದ್ರೆ ಇವತ್ತು ಗುಲ್ಬರ್ಗ ಬಿಜಾಪುರಕ್ಕಿಂತ ಬಹಳಷ್ಟು ಮುಂದೆ ಇವತ್ತು ಅಷ್ಟು ಡೆವಲಪ್ಮೆಂಟ್ ಆಗಿದೆ.
ಯಾಕಂದ್ರೆ ಇವತ್ತು ನಾವು ನೋಡ್ಬೇಕಾಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಂಥ ಒಂದು ಇಂಡಸ್ಟ್ರೀಸ್ ನಾವು ಮಾಡ್ಬೇಕಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ. ಮೂಲಭೂತ ಸೌಕರ್ಯಗಳು, ರಸ್ತೆ ಇರ್ಬೋದು, ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅನೇಕ ನಮ್ಮ ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದ್ರೆ ಮಾತ್ರ ಇಂಥ ಒಂದು ಇಂಡಸ್ಟ್ರಿಗಳು ಆಗ್ಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದಿಂದ ಅದರಲ್ಲಿ ಸಾಕಷ್ಟು ನಮ್ಮ ರೈತರಿಗೆ, ಉದ್ಯಮೆದಾರರಿಗೆ ಅನೇಕ ಸಬ್ಸಿಡಿಗಳನ್ನು ಕೊಡೋದ್ರ ಮೂಲಕ ಅನೇಕ ಸಹಾಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಣ್ಣ ಕೈಗಾರಿಕೆ ದರ್ಶನಪುರ ಸಾಹೇಬರು ಮತ್ತು ನಮ್ಮ ಸಹೋದರರಾದಂತಹ ಎಂ ಬಿ ಪಾಟೀಲ್ ಕೈಗಾರಿಕಾ ಒಂದು ಕ್ರಾಂತಿಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡುವ ಉದ್ದೇಶ ಹೊಂದಿ ಸಾಕಷ್ಟು ಹೂಡಿಕೆದಾರರನ್ನ ಇವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿ ಹೂಡಿಕೆದಾರರನ್ನ ನಮ್ಮ ಕರ್ನಾಟಕ ಬರುವಂತ ಮಾಡಿ ಬರುವಂತ ಫೆಬ್ರವರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಹೂಡಿಕೆದಾರರ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ನಮ್ಮ ಯುವಕರಿಗೆ ಇಂಥ ಒಂದು ಉದ್ಯಮಗಳು ಬಂದು ಅವರಿಗೆ ಉದ್ಯೋಗ ಸಿಗಲಿ, ಎಂಪ್ಲಾಯ್ಮೆಂಟ್ ಸಿಗಲಿ ಅಂತೇಳಿ ಸಾಕಷ್ಟು ಇವತ್ತು ಸ್ಕೀಮ್ಗಳನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ವಾಡಿ ಸಹಕಾರ ಇವತ್ತೇನು ಇದೊಂದು ಘಟಕಗಳನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅನೇಕ ಘಟಕ ಇಲ್ಲಿ ಪ್ರಾರಂಭ ಆಗಿ ಗುಲ್ಬರ್ಗಾದಲ್ಲಿ ನಮ್ಮ ಈ ಭಾಗದ ರೈತರಿಗೆ ಮತ್ತು ನಮ್ಮ ಯುವಕರಿಗೆ ಉದ್ಯೋಗ ಸಿಗಲಿ ಅಂತ ಹೇಳುತ್ತಾ ಇವತ್ತು ನಾನು ತಿಳಿದ ಮಟ್ಟಿಗೆ ಗುಲ್ಬರ್ಗಾದಲ್ಲಿ ಸುಮಾರು 5.7 lakhs ಹೆಕ್ಟೇರ್ ಇಲ್ಲಿ ತಾವು ತೊಗರಿಗಳನ್ನು ಬೆಳೀತದೆ. ಇದು ಬಿಟ್ರೆ ಬಿಜಾಪುರ ನೆಕ್ಸ್ಟ್ ಬಿಜಾಪುರ ಅಣ್ಣ ತಮ್ಮ ಅಂದ್ರೆ ಬಹುತೇಕ ಗುಲ್ಬರ್ಗ ಅಣ್ಣ, ಬಿಜಾಪುರ ತಮ್ಮ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಸುಮಾರು ಈ ಸಲ 5.4 lakh ಹೆಕ್ಟೇರ್ ತೊಗರಿಯನ್ನು ಬೆಳೆದಿದ್ದಾರೆ. ಮತ್ತೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಏನು ತೊಗರಿ ನಮ್ಮ ನಡು ಬಹಳಷ್ಟು ತೊಂದರೆ ಆಗಿತ್ತು, ಅದಕ್ಕೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ರೈತರಿಗೆ ಅನುಕೂಲವಾದಂತ ಕೆಲಸ ಅವರು ಕೂಡ ಮಾಡಿದ್ದಾರೆ ಅಂತ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಭಾಗದ ರೈತರಿಗೆ ಇನ್ನೂ ಹೆಚ್ಚು ಹೆಚ್ಚು ಅನುಕೂಲ ಆಗಲಿ, ಇನ್ನೂ ಹೆಚ್ಚು ಘಟಕ ಪ್ರಾರಂಭ ಆಗಲಿ. ವಾಡಿ ಸರ್ಕಾರ ಇದು ಇಂಥ ಘಟಕ ಬಿಜಾಪುರದಲ್ಲಿ ಒಂದು ಪ್ರಾರಂಭ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಹೇಳ್ತೀನಿ. ಯಾಕಂದ್ರೆ ನಾನು ಕೇಳಾಕಿದ್ದೆ ಬಿಜಾಪುರದಲ್ಲಿ ಇಂಥ ಘಟಕ ಐತೋ ಇಲ್ಲ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಕೂಡ ತೊಗರಿ ನಾವು ಜಾಸ್ತಿ ಬೆಳೆದ್ರಿಂದ ಇಂಥ ಘಟಕ ಆದ್ರೆ ಆ ಭಾಗದ ಜನರಿಗೂ ಕೂಡ ಅನುಕೂಲ ಆಗ್ತದೆ, ಆ ಭಾಗದ ಯುವಕರು. ತದನಂತರ ಮಾತನಾಡಿದ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾದ ಶಿವಶಂಕರ್ ಸಾಹು ಅವರು, ದಾಲ್ ಮಿಲ್ಗಳು ಕೈಗಾರಿಕೆ ಕ್ಷೇತ್ರದ ಬೆನ್ನೆಲುಬು ಆಗಿದೆ. ರೈತರಿಗೆ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಜನಮನ್ನಣ ಗಳಿಸಬೇಕೆಂದು ಕಿವಿಮಾತು ಹೇಳಿದರು. ಖುಷಿಯಿಂದ ಹೇಳಬೇಕಾಗ್ತದೆ. ಜೊತೆಗೆ ಈ ಒಂದು ಗುಲ್ಬರ್ಗಾದ ತೊಗರಿ ಉತ್ಪನ್ನ ಮತ್ತು ತೊಗರಿಯ ಒಂದು ಗುಣಮಟ್ಟ, ಜೊತೆಗೆ ಗುಲ್ಬರ್ಗಾದಲ್ಲಿ ಪಕ್ಕದಲ್ಲಿ ಕಮಲಾಪುರದಲ್ಲಿ ಬೆಳೆಯುವಂತಹ ಕೆಂಪು ಬಾಳೆ, ಇವೆರಡು ಉತ್ಪನ್ನಗಳಿಗೂ ಜಾಗತಿಕ ಮಟ್ಟದ ಒಂದು ಇಂಡಿಕೇಶನ್ ಸಿಕ್ಕಿದೆ. ಒಂದು ಖುಷಿ ಪಡುವಂತ ವಿಷಯ. ನಮ್ಮ ರಾಜ್ಯದಲ್ಲಿ ಹಲವಾರು ಉತ್ಪನ್ನಗಳಿಗೆ ಒಂದು ಜಾಗತಿಕ ಮಟ್ಟದ ಒಂದು ಗುರುತು ಸಿಕ್ಕಿರೋದ್ರ ಜೊತೆಗೆ ಗುಲ್ಬರ್ಗದಲ್ಲಿ 2 ಉತ್ಪನ್ನಗಳಿಗೆ ಸಿಕ್ಕಿರೋದಂತೂ ತುಂಬಾ ಖುಷಿ ಕೊಡುವಂತ ಒಂದು ವಿಷಯ. ಈಗ ತೊಗರಿಯ ಒಂದು ಬರೀ ನಾವು ಮಾರ್ಕೆಟ್ಗೆ ತಗೊಂಡು ಮಾರಾಟ ಮಾಡೋದಾಗಿದ್ರೆ ಅದು ಒಂದು ಮಿನಿಮಮ್ ರೇಟ್ ಕೊಡ್ತದೆ, 5,000 7,000 ಇರ್ಬೋದು. ಅದನ್ನೇ ನಾವು ದಾಲ್ ಮಾಡಿ, ಪಾಲಿಶ್ ಮಾಡಿ, ಪ್ಯಾಕಿಂಗ್ ಮಾಡಿ ಅದಕ್ಕೆ ನಾವು ಸಂಸ್ಕರಣ ಅಂತ ಹೇಳ್ತಿದ್ವಿ. ಆ ತರ ಮಾಡೋದ್ರಿಂದ 3-4 times 3-4 ಪಟ್ಟು ಹೆಚ್ಚು ಮೌಲ್ಯವನ್ನು ನಾವು ಪಡಿಬಹುದು. ಅದು ಉತ್ಪಾದಕರಿಗೂ ಮತ್ತು ಉದ್ಯಮದಾರರಿಗೂ ಲಾಭ ಆಗ್ತದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಪ್ರಾಡಕ್ಟ್ ನಮ್ಮ ಕೃಷಿ ಉತ್ಪನ್ನಗಳಿರ್ಬೋದು, ಬೇರೆ ಬೇರೆ ಎಲ್ಲ ಉತ್ಪನ್ನಗಳು ಆನ್ಲೈನ್ ಮುಖಾಂತರ ಮಾರಾಟ ಮಾಡುವುದರಿಂದ ಒಳ್ಳೆ ಲಾಭ ಪಡಿಬಹುದು. ಆದ್ರೆ ನಾನು ನಿನ್ನೆ ನಮ್ಮ ವಾಡಿ ಸರ್ಕಾರ ಭೇಟಿಯಾದಾಗ ಹೇಳಿದೆ, ನಾನು ನಮ್ಮ ಈ ಒಂದು ಭಾಗ್ಯವಂತಿ ದಾಲ್ ಇಂಡಸ್ಟ್ರಿ ಉತ್ಪನ್ನ ಒಂದು ಬ್ರ್ಯಾಂಡೆಡ್ ಆಗಿ ಮಾರಾಟ ಮಾಡಿದ್ರೆ ತುಂಬಾ ಲಾಭ ಬರ್ತದೆ. ನಿಮ್ಮ ಒಂದು ಮಾರ್ಗದರ್ಶನ ಮತ್ತು ಇನ್ನಿತರ ಉದ್ಯಮದಾರರಿಗೂ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಅವರಲ್ಲಿ ಹೇಳಿದಾಗ, ಇಲ್ಲ ಸರ್ ನಮ್ಮ ಒಂದು ಈ ಒಂದು ಬೆಳೆ ಸಹ ಬ್ರ್ಯಾಂಡೆಡ್ ಆಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಪಡುವಂತ ವಿಷಯ. ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಕಲಬುರಗಿ ಅಂದ್ರೆ ಲ್ಯಾಂಡ್ ಆಫ್ ತುವರ್ ದಾಲ್, ಈ ಒಂದು ತೊಗರಿಯ ಒಂದು ಕಣಜ ಅಂತ ಒಂದು ಹೆಸರಾಗಿದೆ.
ಪ್ರತಿ ವರ್ಷ ಕನಿಷ್ಠ 2-2.5 ಸಾವಿರ ಕೋಟಿ ವಹಿವಾಟನವಾಗೋದು ನಮ್ಮ ಕಲಬುರಗಿ ಒಂದು ಭಾಗದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ತೊಗರಿ ಬೆಳೀತಾರೆ ಸುಮಾರು 45% ನಮ್ಮ ಕಲಬುರಗಿ ಈ ಒಂದು ಜಿಲ್ಲೆಯಲ್ಲಿ, ಈ ಒಂದು ಭಾಗದಲ್ಲಿ. ನಂತರ ಬಿಜಾಪುರಲ್ಲಿ ತಾವು ಹೇಳ್ತಾ ಇದ್ರಲ್ಲ, ಆಲ್ಮೋಸ್ಟ್ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇಂತಹ ಒಂದು ಜಾಗದಲ್ಲಿ ಭಾಗವಂತಿದ ಇಂಡಸ್ಟ್ರೀಸ್ ಪ್ರಾರಂಭ ಆಗಿದ್ದು 2006ರಿಂದ. ನಾವು ಏನ್ ಹೇಳ್ತಾ ಇದ್ದೀರಿ, ಇವತ್ತು ಇದು ಮಾಡಿರುವಂತಹ ಒಂದು ಸ್ಟಾಟಿಕ್ಸ್ ಘಟಕದ ಒಂದು ಉದ್ಘಾಟನೆ ಮಾನ್ಯ ಶರಣಬಸಪ್ಪ ದರ್ಶನಾಪುರ ಅವರು ಬಂದಿದ್ರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬಂದಿದ್ರು, ಸನ್ಮಾನ್ಯ ಗೋನಾಯಕ್ ಅವರು ಬಂದಿದ್ರು, ಬಹಳಷ್ಟು ಜನ ಗಣ್ಯರು ನಾವೆಲ್ಲರೂ ಸೇರಿ ಏನ್ ಮಾಡಿದೀವಿ. ಪ್ರತಿ ತಾಸು 3 ಟನ್ ಅಂದ್ರೆ ಪ್ರತಿದಿನ ಕನಿಷ್ಠ ಒಂದು 30ರಿಂದ 50 ಟನ್ ತನಕ ಪ್ರೊಸೆಸ್ ಮಾಡಬಹುದು. ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರು ನಮ್ಮ ಮತಕ್ಷೇತ್ರದಲ್ಲಾಗಿರ್ಬಹುದು ಮತ್ತೆ ಇಡೀ ಒಂದು ಭಾಗದಲ್ಲಿ ಎಲ್ಲರೂ ಕೂಡ ತೊಗರಿ ಮೇಲೆ ಬಹಳಷ್ಟು ಒಂದು ಅವಲಂಬಿತರಿದ್ದಾರೆ. ಹಿಂದಿನ ಒಂದು ವರ್ಷದಲ್ಲಿ ಬಹಳಷ್ಟು ಒಂದು ಸಮಸ್ಯೆ ಆಗಿ ಒಂದು ನೆಟೆ ರೋಗ ಆಗಿತ್ತು. ನೆಟೆ ರೋಗದಲ್ಲಿ ಬಹಳಷ್ಟು ತೊಂದರೆಯಿಂದ ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರ ಬಂದ ನಂತರ ಮೊನ್ನೆ ನಾನು ಅಧಿವೇಶನದಲ್ಲೂ ಕೂಡ ಮಾತಾಡಿದೆ, ಬೇರೆ ಬೇರೆ ಕಾರಣಗಳಿಂದ ಸುಮಾರು 181 ಕೋಟಿ ನಾವು ಎಲ್ಲ ಜನರಿಗೆ ಅನುಕೂಲ ಆಗಬೇಕು ಅಂತ ನಾವು ಒಂದು ವಿಶೇಷ ಪ್ಯಾಕೇಜ್ ಅನ್ನು ಕೂಡ ನಮ್ಮ ಸರ್ಕಾರ ಕೂಡ ನೀಡಿತ್ತು. ಮೊನ್ನೆ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಹೇಳಿದ್ವಿ ಅಧಿವೇಶನದಲ್ಲಿ, ಈ ಭಾಗದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಒಂದು ವಿಶೇಷ ಪ್ಯಾಕೇಜ್ ನೀಡಬೇಕಂತ ನಾವು ಹೇಳಿದ್ವಿ. ನಿನ್ನೆ ನಮ್ಮ ಜಯದೇವ ಹೃದಯ ರೋಗ ಒಂದು ಬಹಳ ಬ್ರೋಡ್ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಗಿಯಾಗಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು. ಅದರಲ್ಲೂ ಕೂಡ ಪ್ರಸ್ತಾಪ ಆಯಿತು. ಯಾಕಂದ್ರೆ ನಾವು ಗಾಡಿಯಲ್ಲಿ ಬರುವಾಗ, ಏರ್ಪೋರ್ಟ್ ಇಂದ ಬರುವಾಗ ನಾವು ಹೇಳಿದ್ವಿ, ಸರ್ ನಾವು ಏನಾದ್ರೂ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ನಾವು ಇಬ್ರು ಸೇರಿ ಗಾಡಿಯಲ್ಲಿ ಕುಂತಾಗ ನಾವು ಹೇಳಿದ್ವಿ. ಅವರು ಪ್ರಸ್ತಾಪ ಮಾಡಿದ್ರು, ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು, ಇವತ್ತು ಪತ್ರಿಕಾಲು ಕೂಡ ಬಂದಿದೆ. ಇಲ್ಲ ನಾವು ಒಂದು ಸರಿಯಾದ ರೀತಿಯಿಂದ ನಾವು ಏನೇನ್ ಮಾಡಬಹುದು ಅಂತ ಖಂಡಿತವಾಗಿ ನಾವು ಮಾಡ್ತೀವಂತನೂ ಕೂಡ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೆ ಇವತ್ತು ವಾಡಿ ಸೌಕಾರ್ ಅವರು ಬಹಳ ಒಳ್ಳೆ ಕೆಲಸವನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಇದು ಅವರು ಇವಾಗ ರೇವಂತ್ ಸಿದ್ದೇಶ್ವರ್ ಅವರು ಕೂಡ ಒಬ್ಬ ಯುವಕರಾಗಿ ಅವರು ಕೂಡ ತಮ್ಮ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ MBA ಕೂಡ ಮುಗಿಸಿದ್ದಾರೆ. ಅಭಿಷೇಕ್ ಅವ್ರ ಜೊತೆ ನಾವು ಯಾವಾಗಲೂ ಕೂಡ ನಾವು ಇರ್ತೀವಿ. ಮತ್ತೆ ವಿಶೇಷವಾಗಿ ಏನಾದರೂ ನಮ್ಮ ಶಿವಶಂಕರ್ ಸಾವು ಅವರು ಹೇಳಪ್ಲೆ ಏನು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮತ್ತೆ ನಮ್ಮ ಸರ್ಕಾರ ವತಿಯಿಂದ ಏನಾದರೂ ಒಂದು ಅನುಕೂಲ ಆಗ್ಬೇಕಂದ್ರೆ ನಾವು ಯಾವಾಗಲೂ ಕೂಡ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಮತ್ತೆ ಸುನೀಲ್ ಗೌಡ್ರು ಹೇಳಿದ್ರು, ಇಂತಹ ಒಂದು ಇಂಡಸ್ಟ್ರಿ ನಾವು ಬಹುಶಃ ಒಂದು ಬಿಜಾಪುರಲ್ಲೂ ಕೂಡ ಹಾಕ್ಬೇಕು, ಏನೇನು ಪರ್ಮಿಷನ್ ಬೇಕಂದ್ರೆ ಇದ್ದಿದ್ದು. ಇವಾಗ ನಮ್ಮ ಸರ್ಕಾರ ಮಂತ್ರಿಗಳು ಕೂಡ ನಮ್ಮವರೇ ಇದ್ದಾರೆ. ಇವತ್ತು ಸಣ್ಣ ಕೈಗಾರಿಕೆ ಸಚಿವರು ಕೂಡ ದರ್ಶನಾಪುರವರು ನಮ್ಮ ಭಾಗದವರು, MB ಪಾಟೀಲ್ ಸಾಹೇಬರು ಕೂಡ ನಮ್ಮ ಭಾಗದವರು. ಸೊ ಏನು ಲೈಸೆನ್ಸ್ ಅದು ಏನಾದ್ರೂ ಬೇಕಿದ್ರು ಕೂಡ ನಾವು ಯಾವಾಗಲೂ ಕೂಡ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು ಇಲ್ಲಿ ನಮ್ಮನ್ನು ಕರೆಸಿ ಸರಿ ಕಡೆ. ಎಸ್ ಸರ್. ರೈಟ್. ಮತ್ತೆ ಬರ್ರಿ ಸರ್, ಕೇಳಿ ಬರ್ರಿ, ಮುಂದೆ ಓಕೆ ಸರ್.
ಸಮಾರಂಭದಲ್ಲಿ ಸಚಿವರಾದ ಶರಣಪ್ಪ ದರ್ಶನಾಪುರ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕ ಬಸವರಾಜ್ ಮತ್ತಿಮೂಡ್, ಡಿಸಿಪಿ ಶಿವಕುಮಾರ್ ಗುರಣಿ, ಸೋಮಶೇಖರ್ ಗೋನಾಯ್ಕ್, ಶಶಿಕಾಂತ್ ಪಾಟೀಲ್, ಚಂದ್ರಕಾಂತ್ ಖೋಬಾಳ್, ಸಂತೋಷ್ ಕುಮಾರ್ ಲಂಗಾರ್, ನೀಲ್ಕಂಠ್ ಮುಲ್ಗೆ, ಎಂಡಿ ಪಾಟೀಲ್, ಅಲಾಬಕ್ಷ್ ಬಿಜಾಪುರ್, ಸಂಗಣ್ಗೌಡ್, ಶ್ಯಾಮರಾಯ್ ಗೌಡ್, ಗುರುಲಿಂಗಪ್ಪ ಗೌಡ್, ರಾಯಣ್ ಗೌಡಪ್ಪ ಗೌಡಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಚಿಂಚೋಳಿ ಕ್ರಾಸ್ ಬಳಿ ಇರುವ ಮಹಾದೇವಿ ವೃದ್ಧಾಶ್ರಮದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ನ ಅಧ್ಯಕ್ಷ ವಿಜಯಕುಮಾರ್ ಕೋರಿ ಅವರ ನೇತೃತ್ವದಲ್ಲಿ ನಗರದ ಚಿಂಚೋಳಿ ಕ್ರಾಸ್ ಬಳಿ ಇರುವ ಮಹಾದೇವಿ ವೃದ್ಧಾಶ್ರಮದ ವೃದ್ಧರ ಜೊತೆಗೆ ಕ್ರಿಸ್ಮಸ್ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ನ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇವತ್ತು ನಾವು ಮಹಾದೇವಿ ಓಲ್ಡ್ ಏಜ್ ಹೋಮ್ ಇಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಒಂದು ನಮ್ಮ ವೃದ್ಧರ ನಮ್ಮ ತಂದೆ ತಾಯಿ ವಹಿಸಿದವರು ಯಾರು ಅವ್ರ ಜೊತೆ ನಾವು ಬಹಳ ಖುಷಿಯಿಂದ ಆಚರಿಸಿದೆವು. ಬಹಳಷ್ಟು ಜನಕ್ಕೆ ಕ್ರಿಸ್ಮಸ್ ಅಂದ್ರೆ ಒಂದು ತಪ್ಪು ಕಲ್ಪನೆ ಇದೆ. ಎಲ್ಲರಿಗೂ ಏನಂದ್ರೆ ಕ್ರಿಸ್ಮಸ್ ಅಂದ್ರೆ ಸ್ಕಾಚ್, ಮದ್ಯಪಾನ, ಚಿಕನ್, ಮಟನ್. ಆದ್ರೆ ಅದು ಅಲ್ಲ. ಕ್ರಿಸ್ಮಸ್ ಯಾಕೆ ಆಚರಿಸ್ತೀವಿ ಅಂದ್ರೆ ಯೇಸುಸ್ವಾಮಿ ಭೂಮಿಗೆ ಬಂದು ನಮಗೆ ಪ್ರೀತಿ, ಶಾಂತಿ, ಸೇವೆ, ಬಡವರ ಸೇವೆ, ವೃದ್ಧರ ಸೇವೆ, ಅದಾದ್ಮೇಲೆ ನ್ಯಾಯ ನೀತಿಯಿಂದ ಬಾಳದನ್ನು ಕಳಿಸ್ಕೊಡ್ತಾನೆ. ಅದಕ್ಕಾಗಿ ನಾವು ಕ್ರಿಸ್ಮಸ್ ಅನ್ನು ಆಚರಿಸ್ತೀವಿ. ಅದು ಬಿಟ್ಟು ಯಾವುದೇ ತರ ಪಾರ್ಟಿ ಅದು ಕ್ರಿಸ್ಮಸ್ ಆಚರಣೆ ಅಲ್ಲ. ಸೊ ಇವತ್ತು ಕೂಡ ನಾವು ನಮ್ಮ ಈ ಓಲ್ಡ್ ಏಜ್ ಹೋಮ್, ಮಹಾದೇವಿ ಓಲ್ಡ್ ಏಜ್ ಹೋಮ್ ಅವ್ರ ಹತ್ರ ಬಂದು ನಾವು ಕೈಲಿಂದ ಎಷ್ಟು ಅವ್ರ ಸೇವೆ ಆಯ್ತು, ಸೇವೆ ಮಾಡೋದಾಯ್ತು ಅಷ್ಟು ನಾವು ಮಾಡಿದೀವಿ. ಅದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಇವತ್ತು ಉತ್ಕೃಷ್ಟ ಗ್ರಾಮೀಣ ಮತ್ತು ಸೇವಾ ಸಮಿತಿ ಟ್ರಸ್ಟ್ನಿಂದ ಎಲ್ಲ ಇಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡಿದ್ದಾರೆ. ನಮ್ಮ ವೃದ್ಧರ ಜೊತೆ ಎಲ್ಲ ಸೇರಿಕೊಂಡು ಎಲ್ಲ ಕ್ರಿಸ್ಮಸ್ ಆಚರಣೆ ಮಾಡಿದ್ದಕ್ಕೆ ಎಲ್ಲರ ಸಂಸ್ಥೆಯಲ್ಲಿ ಧನ್ಯವಾದಗಳನ್ನು ತಿಳಿಸಿ. ಚಪಾತಿ ಬೇಕಾ? ಹಾ, ಅಡಿಗೆ ತುಪ್ಪ ಬಯಸ್ತಾರ್ರಿ, ಅನ್ನ ತರ್ಸ್ರಿ, ಏನು ತುಪ್ಪ ರೈಸ್ ಒಂದು ఇక్కడ కొట్రి అక్కడ కూడా కింద కొట్టే ಬಂದವ್ರಿ ಜಪ ಮಾಡ್ತೀನಿ ಅದೇ ಬಿಸ್ಕಿಟ್ ತಗೊಂಡಿರಾ? ದಿನಾಕದ ಹೋದ್ರು ಅದೇ ಅವ್ರಿಗೆ ಕೊಡು, ಅವರಿಗೆಲ್ಲ
ಒಂದು ಹಾಕೋಣ ಹಾಕೋಣ ತಗೋ ಚಪಾತಿ ಸರ್ ಪಲ್ಯ ಹೆಂಗಾಗ್ಯದ ಅಡಿಗೆ ರೈಸ್ ಸಾಂಬಾರ ತುಪ್ಪ ಇಲ್ಲ ಒಳಗೆ ಬೇಕಾದ್ರೆ ತುಪ್ಪ ಒಂದು ತೋರಿ ಅರೆ ತುಪ್ಪ ತಗೊಂಡ್ರೆ ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಯನಗರದಲ್ಲಿ ನವೀಕರಿಸಲಾದ ಉದ್ಯಾನವನವನ್ನು ಉದ್ಘಾಟಿಸಿದ ಎಂಎಲ್ಸಿ ಬಿಜಿ ಪಾಟೀಲ್. ಡಿಸೆಂಬರ್ 31ರಂದು ರಾಜ್ಯಾದ್ಯಂತ ಕೆಕೆಆರ್ಟಿಸಿ ನೌಕರರ ಮುಷ್ಕರ. ಭಾಗ್ಯವಂತಿ ದಾಲ್ ಮಿಲ್ನಲ್ಲಿ ಸಾಟೆಕ್ಸ್ ಘಟಕ ಉದ್ಘಾಟನೆ. ಮಹಾದೇವಿ ವೃದ್ಧಾಶ್ರಮದಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಣೆ. ಇದೇ ಇವತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೆ ನಾಳೆ ಸಿಗೋಣ. ನಮಸ್ಕಾರಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.